ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಿಂದೆ ಮಾಡಿದ್ದ ವಿಡಿಯೋದಲ್ಲಿ ಮಾರ್ವೆಲ್ ಸ್ಟುಡಿಯೋದಿಂದ ಬಂದಿದ್ದ ದಿ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 1 ಬಗ್ಗೆ ರಿವ್ಯೂ ಕೊಟ್ಟಿದ್ದೆ. ಈಗ ಸಮಯ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ರಿವ್ಯೂ. ತಡ ಮಾಡದೆ ರಿವ್ಯೂ ಕಡೆ ಹೋಗೋಣ. ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಕತೆ ಶುರುವಾಗೋದು ರಾತ್ರಿಯ ಸಮಯ. ಮಳೆಯ ಸದ್ದು, ದೂರದಲ್ಲಿ ಪೊಲೀಸ್ ಸೈರನ್. ನಗರ ಹೊರಗೆ ನೋಡಲು ಶಾಂತವಾಗಿದ್ದರೂ ಒಳಗೆ ಮಾತ್ರ ಅಪಾಯಕಾರಿ. ಅದೇ ಜಾಗದಲ್ಲಿ ಡೇರ್ ಡೆವಿಲ್ ಸೀಸನ್ 2 ಕತೆ ಆರಂಭವಾಗುತ್ತದೆ. ಇನ್ನು ಮೊದಲ ಸೀಸನ್ನಲ್ಲಿ ವಿಲ್ಸನ್ ಫಿಸ್ಕ್ ಜೈಲಿಗೆ ಹೋದ ನಂತರ ನಗರ ಸ್ವಲ್ಪ ಸರಿಯಾದ ದಾರಿಗೆ ಬರುತ್ತದೆ. ಆದರೆ ಮ್ಯಾಟ್ ಮರ್ಡಾಕ್, ಫಾಗಿ ನೆಲ್ಸನ್ ಮತ್ತು ಕೊರಿನ್ ಪೇಜ್ ತನ್ನ ಲಾ ಆಫೀಸ್ ಕೆಲಸವನ್ನು ನಿಧಾನವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಎಲ್ಲವೂ ಸರಿಯಾಗುತ್ತದೆ ಅನ್ನಿಸುವ ಸಮಯದಲ್ಲೇ ಹೊಸ ವ್ಯಕ್ತಿಯ ಎಂಟ್ರಿ ಆಗುತ್ತದೆ ನೋಡಿ. ಅವನೇ ಫ್ರಾಂಕ್ ಕ್ಯಾಸ್ಟಲ್, ಅಂದರೆ ಪುನಿಷರ್. ಆ ಒಂದು ಗ್ಯಾಂಗ್ ಮೀಟಿಂಗ್ ನಡೆಯುತ್ತಿರುವಾಗ ಏಕಾಏಕಿ ಗುಂಡಿನ ದಾಳಿ ಆಗುತ್ತದೆ. ಇನ್ನು ಕೆಲವೇ ಕ್ಷಣದಲ್ಲಿ ಎಲ್ಲರೂ ಸಾಯುತ್ತಾರೆ. ನಗರದಲ್ಲಿ ಭಯ ಶುರುವಾಗುತ್ತದೆ. ಈ ಕೆಲಸ ಮಾಡಿದ್ದು ಯಾರು ಅಂತ ಎಲ್ಲರೂ ಹುಡುಕಲು ಶುರು ಮಾಡುತ್ತಾರೆ. ಆಗ ಡೇರ್ ಡೆವಿಲ್ಗೆ ಗೊತ್ತಾಗುತ್ತದೆ, ಇದು ಸಾಮಾನ್ಯ ಕ್ರಿಮಿನಲ್ ಕೆಲಸ ಅಲ್ಲ, ತುಂಬ ಕೋಪ, ನೋವು ಮತ್ತು ಪ್ರತೀಕಾರದಿಂದ ಬಂದ ವ್ಯಕ್ತಿಯ ಕೆಲಸ ಅಂತ ಡೇರ್ ಡೆವಿಲ್ಗೆ ಗೊತ್ತಾಗುತ್ತದೆ. ಇಲ್ಲಿಂದ ಕಥೆಯ ಮೇನ್ ಪಾಯಿಂಟ್ ಶುರುವಾಗುತ್ತದೆ. ಡೇರ್ ಡೆವಿಲ್ ಹೇಳೋದು ಒಂದೇ, ಏನೆಂದರೆ ಕೆಟ್ಟವರನ್ನು ಕಾನೂನಿನ ಮುಂದೆ ತರುವುದು ಸರಿಯಾದ ದಾರಿ. ಆದರೆ ವಿಲನ್ ಹೇಳುವುದು ಒಂದು, ಪುನಿಷರ್ ಹೇಳುವುದು ಏನೆಂದರೆ ಕೆಟ್ಟವರನ್ನು ಬದುಕಲು ಬಿಡಬಾರದು. ಈ ಎರಡು ಆಲೋಚನೆಗಳ ನಡುವೆ ನಡೆಯುವ ಹೋರಾಟವೇ ಈ ಸೀಸನ್ನ ಒಂದು ಮೇನ್ ಕತೆ ಅಂತಲೇ ಹೇಳಬಹುದು. ಮೊದಲ ಕೆಲವು ಎಪಿಸೋಡ್ಗಳು ತುಂಬ ಚೆನ್ನಾಗಿವೆ. ಡೇರ್ ಡೆವಿಲ್ ಮತ್ತು ಪುನಿಷರ್ ಎದುರು ಬದುರು ಬಂದಾಗ ಕೆಲವು ಸೀನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿ ಇವೆ. ಇವರ ಮಾತುಕತೆ ಇರ್ಬೋದು, ಫೈಟ್ ಸೀನ್ಸ್ ಇರ್ಬೋದು, ಒಬ್ಬರ ಬಗ್ಗೆ ಒಬ್ಬರಿಗೆ ಇರುವ ಭಿನ್ನಾಭಿಪ್ರಾಯ ಇರ್ಬೋದು, ಎಲ್ಲವೂ ನೋಡುವವರಿಗೆ ಈಡಿಸುತ್ತದೆ. ಆದರೆ ಇದರ ನಡುವೆ ಕೊರಿನ್ ಪೇಜ್ ಫ್ರಾಂಕ್ ಕ್ಯಾಸ್ಟಲ್ ಜೀವನದ ಬಗ್ಗೆ ಹುಡುಕುತ್ತಾಳೆ. ಆಗ ಗೊತ್ತಾಗೋದು ಏನೆಂದರೆ ಫ್ರಾಂಕ್ ಮೊದಲು ಒಳ್ಳೆಯ ಫ್ಯಾಮಿಲಿ ಮ್ಯಾನ್. ಅವನ ಹೆಂಡತಿ ಮತ್ತು ಮಕ್ಕಳನ್ನು ಗುಂಡಿನ ದಾಳಿಗೆ ಕಳೆದುಕೊಂಡ ನಂತರ ಅವನು ಫಿನಿಷರ್ ಆಗಿದ್ದಾನೆ. ಇಲ್ಲಿ ಅವನ ನೋವು ಆಡಿಯನ್ಸ್ಗೆ ಕನೆಕ್ಟ್ ಆಗುವ ರೀತಿ ಬಿಲ್ಡ್ ಆಗುತ್ತದೆ. ಕತೆ ಮುಂದೆ ಸಾಗುತ್ತಾ ಹೋದಂತೆ ಮ್ಯಾಟ್ಗೆ ಹಳೆಯ ಪ್ರೀತಿ ಎಲೋಕ್ರಾ ಮತ್ತು ಅವನ ಜೀವನಕ್ಕೆ ಹೇಗೆ ಬರುತ್ತಾಳೆ, ಅವನ ಜೊತೆ ಹೊಸ ಸಮಸ್ಯೆ ಬರುತ್ತದೆ. ದಿ ಹ್ಯಾಂಡ್ ಅನ್ನೋ ಡೇಂಜರಸ್ ಗ್ರೂಪ್ ಕತೆಗೆ ಬರುತ್ತದೆ. ಇಲ್ಲಿಂದ ಸ್ಟೋರಿ ಕ್ರೈಮ್ ಡ್ರಾಮಾ ಮಾತ್ರ ಅಲ್ಲ, ದೊಡ್ಡ ಫೈಟ್ಸ್ ಸ್ಟೋರಿಗೆ ಬದಲಾಗುತ್ತದೆ. ಇನ್ನು ಏನೆಂದರೆ ಮ್ಯಾಟ್ ಒಂದು ಕಡೆ ಲಾಯರ್ ಲೈಫ್ ನೋಡಿಕೊಳ್ಳಬೇಕು, ಇನ್ನೊಂದು ಕಡೆ ಡೇರ್ ಡೆವಿಲ್ ಆಗಿ ಜನರನ್ನು ಕಾಪಾಡಬೇಕು. ಇದರಿಂದ ಅವನ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇದರಿಂದ ಫ್ರಾಗ್ ಜೊತೆ ಜಗಳ, ಕೊರಿನ್ ಜೊತೆ ದೂರ, ಒಳಗೆ ಮನಸ್ಸಿನ ಗೊಂದಲ, ಇವೆಲ್ಲ ಸ್ಟೋರಿಗೆ ಎಮೋಷ್ನಲ್ ಕೊಡುತ್ತವೆ. ಈ ಸೀಸನ್ನಲ್ಲಿ ಆ್ಯಕ್ಷನ್ ಸೀನ್ಸ್ ತುಂಬ ಚೆನ್ನಾಗಿ ಮೂಡಿಬಂದಿವೆ. ಫೈಟ್ ಸೀನ್ಸ್ ಇರ್ಬೋದು, ಆದರೆ ಅಲ್ಲಿ ಬರುವ ರಿಯಲ್ ಫೀಲ್ ಕೊಡುತ್ತವೆ. ವಿಶೇಷವಾಗಿ ಪ್ರಿಸನ್ ಫೈಟ್ ಮತ್ತು ಹಾಲೋವೆ ಫೈಟ್ ನೋಡುವವರಿಗೆ ತುಂಬ ಪವರ್ಫುಲ್ಲಾಗಿ ಕಾಣಿಸುತ್ತವೆ. ಜನರಿಗೆ ತುಂಬ ಇಷ್ಟವಾದದ್ದು ಏನೆಂದರೆ ಫಿನಿಷರ್ ಕ್ಯಾರೆಕ್ಟರ್ ಜಾನ್ ಬರ್ತೌಲ್ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿದೆ. ಅವರ ಕೋಪ, ನೋವು, ಮಾತು ಹೇಳುವ ರೀತಿಯಾಗಿರ್ಬೋದು, ಎಲ್ಲವೂ ಸೂಪರ್. ಚಾರ್ಲಿ ಕಾಕ್ಸ್ ಕೂಡ ಡೇರ್ ಡೆವಿಲ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾನೆ. ಎಲೆಕ್ರಾ ಪಾತ್ರದಲ್ಲೂ ಗುಡ್ ಪರ್ಫಾರ್ಮೆನ್ಸ್ ಇದೆ. ಅವರಿಗೆ ಇಷ್ಟ ಆಗದ ಭಾಗ ಯಾವುದೆಂದರೆ ದಿ ಹ್ಯಾಂಡ್ ಸ್ಟೋರಿ. ಕೆಲವೊಮ್ಮೆ ಸ್ವಲ್ಪ ಸ್ಲೋ ಮತ್ತು ಕನ್ಫ್ಯೂಸಿಂಗ್ ಆಗುತ್ತದೆ. ಮೊದಲ ಭಾಗ ತುಂಬ ಸ್ಟ್ರಾಂಗ್ ಇದ್ದರೂ ಮಿಡಲ್ನಲ್ಲಿ ಸ್ಟೋರಿ ಸ್ವಲ್ಪ ಬೇರೆ ದಾರಿಗೆ ಹೋಗುತ್ತದೆ ಅನಿಸಬಹುದು. ಬಂದಂತೆ ದೊಡ್ಡ ಫೈಟ್ ನಡೆಯುತ್ತದೆ. ಡೇರ್ ಡೆವಿಲ್ ಮತ್ತು ಎಲೆಕ್ರಾ ಸೇರಿ ಎನಿಮೀಸ್ನ ವಿರುದ್ಧ ಹೋರಾಡುತ್ತಾರೆ. ಆದರೆ ಕೊನೆಯಲ್ಲಿ ಎಲೆಕ್ರಾ ಸಾಯುತ್ತಾಳೆ. ಇದು ಎಮೋಷ್ನಲ್ ಸೀನ್ಸ್. ಮ್ಯಾಟ್ ತುಂಬ ನೋವಿನಲ್ಲಿ ಮುಳುಗುತ್ತಾನೆ. ಸೀಸನ್ ಎಂಡಿಂಗ್ ಸ್ಯಾಡ್ ಫೀಲಿಂಗ್ ಕೊಡುತ್ತದೆ. ಈ ಸೀಸನ್ನ ಪಾಸಿಟಿವ್ಸ್ ಏನಂತಂದರೆ ಸ್ಟೋರಿ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಗುಡ್ ಆ್ಯಕ್ಟಿಂಗ್ ಆಗಿರ್ಬೋದು, ಫಿನಿಷರ್ ಅವರಿಗೆ ಕೊಟ್ಟಿರುವ ಒಂದು ಸ್ಟೋರಿ ಆಗಿರ್ಬೋದು, ಇನ್ನು ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು,
ಎಲ್ಲವೂ ಈ ಸೀಸನ್ನ ಒಂದು ಪ್ಲಸ್ ಪಾಯಿಂಟನೇ ಹೇಳ್ತೀನಿ. ಇನ್ನು ನೆಗೆಟಿವ್ ಏನಂತಂದರೆ ಮಿಡಲ್ ಪಾರ್ಟ್ ಸ್ವಲ್ಪ ಸ್ಲೋ ಫೇಸಲ್ಲಿ ಇದೆ. ದಿ ಹ್ಯಾಂಡ್ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗದೇ ಇರಬಹುದು, ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಸಿನಿಮಾ ಹೇಗೆ ನೆರೇಟ್ ಮಾಡಿದ್ದಾರೆ ಅಂತಂದರೆ ಸಿಂಪಲ್ಲಾಗಿ ಶುರುವಾಗಿ ನಿಧಾನವಾಗಿ ದೊಡ್ಡ ಕನ್ಫ್ಯೂಷನ್ಗೆ ಹೋಗುತ್ತದೆ. ಆ್ಯಕ್ಷನ್ ಜೊತೆಗೆ ಎಮೋಷ್ನಲ್ ಕೂಡ ಇದೆ. ಡಾರ್ಕ್ ಫೀಲ್ ಕೂಡ ಕೊಡುತ್ತದೆ. ಸ್ಟೋರಿ ಹೇಳುವ ರೀತಿ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಈ ಸೀಸನ್ನ ರಿವ್ಯೂ ಏನಪ್ಪ ಅಂತಂದರೆ ನನ್ನ ರೇಟಿಂಗ್ ಬಂದು 10ರಲ್ಲಿ ಔಟ್ ಆಫ್ 8.5 ಕೊಡ್ತೀನಿ ಗೈಸ್. ಓವರಾಲ್ ರೇಟಿಂಗ್ ಏನಂತಂದರೆ ಸ್ಟೋರಿಗೆ 8 ಪಾಯಿಂಟ್, ಆ್ಯಕ್ಷನ್ಗೆ 9 ಪಾಯಿಂಟ್, ಎಮೋಷ್ನಲ್ಗೆ 8 ಪಾಯಿಂಟ್, ಸ್ಕ್ರೀನ್ ಪ್ಲೇಗೆ 7.5. ಇನ್ನು ವಿಲನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಈ ಸೀಸನ್ ನಿಂತಿರೋದೇ ಇದರಿಂದ, ಅದಕ್ಕೆ ನಾನು 9 ಪಾಯಿಂಟ್ ಕೊಡ್ತೀನಿ.